ಸಿಲಿಕಾನ್ ಸಿಟಿ ಮಂದಿಗೆ ಗುಡ್ ನ್ಯೂಸ್. ಬೆಂಗಳೂರು ಇನ್ನಷ್ಟು ಬ್ಯೂಟಿಫುಲ್ ಆಗಲಿದೆ. ರಸ್ತೆ ಗುಂಡಿಗಳು, ಕಾಮಗಾರಿಗಳು, ಟ್ರಾಫಿಕ್ ಸಮಸ್ಯೆ ಇದನ್ನ ಹೊರತುಪಡಿಸಿ ನಗರ ಇನ್ನಷ್ಟು ಸುಂದರವಾಗಲಿದೆ. ವಿಶೇಷ ಏನು ಅಂದ್ರೆ ನಗರವನ್ನ ಸುಂದರವಾಗಿಸೋಕೆ ನೀವು ಕೂಡ ಭಾಗಿಯಾಗಬಹುದು. ಕಾಮಗಾರಿ ಕಾಟ, ಹಳ್ಳಗಳ ಜೊತೆ ಸೆಣಸಾಟ. ಮಳೆ ಬಂದ್ರೆ ರೋಡ್ ಯಾವುದು, ಕೆರೆ ಯಾವುದು ಗೊತ್ತಾಗಲ್ಲ. ಇಂಥ ಸ್ಥಿತಿಯಲ್ಲಿರುವ ಬೆಂಗಳೂರನ್ನ ಬ್ಯೂಟಿಫುಲ್ ಬೆಂಗಳೂರು ಮಾಡಲು ಪಾಲಿಕೆ ಮುಂದಾಗಿದೆ. ಹೌದು, ಜನರಿಗೆ ಉಪಯೋಗ ಆಗದೇ ಇರುವ ಸಾರ್ವಜನಿಕ ಸ್ಥಳಗಳನ್ನ ಪುನಶ್ಚೇತನಗೊಳಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಬಯಸಿದಂತೆ ಬಯಲು ಎಂಬ ಅಭಿಯಾನದಡಿ ಬೆಂಗಳೂರಿನ ಅಂದ ಚಂದ ಹೆಚ್ಚಿಸಲು ತೀರ್ಮಾನಿಸಿದ್ದು ಈ ಕ್ಯಾಂಪೇನ್ನಲ್ಲಿ ಜನರನ್ನ ಭಾಗಿಯಾಗಿಸಿಕೊಳ್ಳಲಾಗ್ತಾ ಇದೆ. ಹೌದು, ನಿಮ್ಮ ಸುತ್ತಮುತ್ತಲಿನ ರಸ್ತೆ, ಬೀದಿಗಳಲ್ಲಿ, ಜಂಕ್ಷನ್ಗಳಲ್ಲಿ ಜನರಿಗೆ ಉಪಯೋಗವಾಗದ ಸಾರ್ವಜನಿಕ ಸ್ಥಳಗಳಿದ್ರೆ ಅದನ್ನ ಪಾಲಿಕೆ ಗಮನಕ್ಕೆ ತರಬಹುದು. ಆ ಜಾಗದಲ್ಲಿ ಇತಿಮಿತಿಯಲ್ಲಿ ವಿಶ್ರಾಂತಿ ತಾಣ, ಮಿನಿ ಪಾರ್ಕ್ಗಳನ್ನ ನಿರ್ಮಿಸುವ ಮೂಲಕ ಆಕರ್ಷಣೀಯ ಸ್ಥಳಗಳನ್ನಾಗಿ ಮಾರ್ಪಾಡು ಮಾಡಲಿದ್ದಾರೆ. ಸದ್ಯ ಈ ಯೋಜನೆಯಡಿ 50 ಸ್ಪಾಟ್ಗಳನ್ನ ಸಹ ಗುರುತಿಸಲಾಗಿದೆ. ಇಡೀ ಬೆಂಗಳೂರು ವ್ಯಾಪ್ತಿನಲ್ಲಿ ಬರೀ ಕೇಂದ್ರ ಪ್ರದೇಶದಲ್ಲಿ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಎಲ್ಲೆಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ಗಳ ಥರ ಇದ್ದಾವೆ ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ತಾರೆ. ನಮ್ಗಳು ಕೇಳೋಕ್ಕಿಂತ ಅಲ್ಲಿ ನಿವಾಸಿಗಳು, ಸುತ್ತಮುತ್ತ ವಾಸ ಮಾಡುವಂಥವ್ರು, ಅಲ್ಲಿ ಉಪಯೋಗಿಸೋವಂಥವ್ರು, ಅವ್ರಿಗೆ ಯಾವ ಥರ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಯಸ್ತಾರೆ ಅನ್ನೋದು ನಮ್ಗೆ ಗೊತ್ತಾದರೆ ಆ ಒಂದು ಥೀಮ್ನ ಇಟ್ಕೊಂಡು ನಾವು ವಿನ್ಯಾಸಗೊಳಿಸೋಣ ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡು ನಾವು ಪಾಲಿಕೆ ವತಿಯಿಂದ ಸೆನ್ಸಿಂಗ್ ಲೋಕಲ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಅವ್ರ ಜೊತೆ ಸಹಯೋಗದೊಂದಿಗೆ ಇದನ್ನು ಗುರುತಿಸೋ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಹರ್ಜನ್ ಸರ್ಕಲ್ನಲ್ಲಿ ಗಂಡಬೇರುಂಡ, ಶಿವಾನಂದ ವೃತ್ತದಲ್ಲಿ ವಿಶ್ರಾಂತಿ ತಾಣ, ಮೇಲ್ಸೇತುವೆ ಕೆಳಗೆ ಆಟದ ಜಾಗ, ಹೀಗೆ ನಗರದ ಅಂದಾಚಂದ ಹೆಚ್ಚಿಸಿರುವ ಉದಾಹರಣೆ ಇದೆ. ಆದ್ರೀಗ ಬಯಸಿದಂತೆ ಬಯಲು ಅಭಿಯಾನದಡಿ ಪಾಲಿಕೆ ವ್ಯಾಪ್ತಿಯ ಗಲ್ಲಿಗಳಲ್ಲೂ ಬ್ಯೂಟಿ ಹೆಚ್ಚಿಸುವ ಹೆಜ್ಜೆ ಇಡಲು ಪಾಲಿಕೆ ಮುಂದಾಗಿದ್ದು ಇದನ್ನ ಸಾರ್ವಜನಿಕರು ಕೂಡ ಸ್ವಾಗತಿಸಿದ್ದಾರೆ. ಸೌಂದರ್ಯವರ್ಧಕ ಪೇಂಟ್ಗಳನ್ನು ನಿರ್ಮಾಣ ಮಾಡೋದಾಗ್ಲಿ ಇದೆಲ್ಲ ಮಾಡಿದ್ದೇ ಆದ್ರೆ ಬೆಂಗಳೂರು ಸುಂದರ ನಗರ ಆಗಕ್ಕೆ ಏನು ಬೇಕೋ ಅದಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮ ಒಳ್ಳೆಯದೇ. ಅದರ ಜೊತೆಗೆ ಜನರಿಗೆ ಅನುಕೂಲ ಆಗೋ ರೀತಿ ಅದು ಮಾಡಿದ್ರೆ ಇನ್ನೂ ಅನುಕೂಲ ಅಂತ ಹೇಳ್ತೀವಿ. ಯೋಜನೆ ಏನೋ ಮೆಚ್ಚುವಂಥದ್ದೇ, ಆದರೆ ಈ ಯೋಜನೆ ಕೇವಲ ದಾಖಲೆ ಪತ್ರಗಳಿಗೆ ಸೀಮಿತವಾಗದೆ ಸರಿಯಾಗಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ಎಲ್ಲರ ಆಗ್ರಹ. ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.